ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ. ನಮ್ಮ ಒಂದು ಕರ್ನಾಟಕ ಹುಬ್ಬಳ್ಳಿ ರೈಲ್ವೆ ಇಲಾಖೆ, ಅದರ ಬಳಿಕ ಬೆಂಗಳೂರು ರೈಲ್ವೆ ಇಲಾಖೆ, ಅದ ನಂತರ ವಿವಿಧ ಒಂದು ಡಿಸ್ಟಿಕ್ ನಲ್ಲಿ ರೈಲ್ವೆ ಇಲಾಖೆಯಿಂದ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನೋಡಿ, ಯಾವ ಒಂದು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಟೋಟಲ್ ಆಗಿ 403 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ರೈಲ್ವೆ ಸಚಿವಾಲಯದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಆಗಲೇ ತಿಳಿಸ್ಕೊಟ್ಟಿರುವಂತೆ 403 ಪೋಸ್ಟ್ ಇರತ್ತೆ. SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿ ಆಗಬಹುದು, ಅಥವಾ ನೀವೇನಾದ್ರೂ ಯಾವುದೇ ಡಿಗ್ರಿ ಪಾಸ್ ಆಗಿತ್ತಂದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಏನೇ ಡಿಗ್ರಿ ಹೌದು ಸ್ನೇಹಿತರೆ, ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್, ಮೊದಲಿಗೆ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಮೊದಲನೇದಾಗಿ ನರ್ಸಿಂಗ್ ಪೋಸ್ಟ್ ಇರತ್ತೆ. ಸಹಾಯಕ ದರ್ಜೆ ಹುದ್ದೆಗಳು ಅಂದ್ರೆ MD ಪೋಸ್ಟ್ ಇರತ್ತಲ್ಲ, ಅದೇ ರೀತಿಯಾಗಿ ಪ್ರಯೋಗಾಲಯ ಸಹಾಯಕ ಹುದ್ದೆಗಳು, ಫಾರ್ಮಸಿಸ್ಟ್ ಪೋಸ್ಟ್ ಖಾಲಿ ಇರತ್ತೆ. ನರ್ಸಿಂಗ್ ಆರೋಗ್ಯ ನಿರೀಕ್ಷಕರ ಹುದ್ದೆಗಳು, ಮಲೇರಿಯಾ ನಿರೀಕ್ಷಕ ಪೋಸ್ಟ್ ಇರತ್ತೆ, ಗ್ರೇಡ್ 3 ಅಂತೇಳಿ. ರೇಡಿಯೋಗ್ರಾಫರ್ ಪೋಸ್ಟ್ ಇರತ್ತೆ. ಔಷಧಿಗಾರ ಪೋಸ್ಟ್ ಇರತ್ತೆ. ಪ್ರವೇಶ ದರ್ಜೆ ಅಂತೇಳಿ ಇರತ್ತೆ. ಅದ್ರ ಬಳಿಕ ಸೂಪರಿಂಟೆಂಡೆಂಟ್ ಪೋಸ್ಟ್ ಇರತ್ತೆ. ಪ್ರಯೋಗಾಲಯ ಸಹಾಯಕ ದರ್ಜೆ, ತಂತ್ರಜ್ಞಾನ ಹುದ್ದೆಗಳು, ಡಯಾಲಿಸಿಸ್ ತಂತ್ರಜ್ಞಾನ ಅಂತೇಳಿ ಈ ಎಲ್ಲಾ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇದ್ರ ಬಗ್ಗೆನೇ ಪ್ರತಿಯೊಂದು ಮಾಹಿತಿ ಇರತ್ತೆ. ಎಲ್ಲಿ, ಹೇಗೆ, ಯಾವಾಗ, ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕಾನ್ಸೆಪ್ಟ್ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ನಿಮಗೆ ಈ ಒಂದು ಅಧಿಸೂಚನೆ ಬ್ಲರ್ ಆಗಿ ಕಾಣಿಸ್ತಾ ಇರಬಹುದು. ಆ ಒಂದು ಇಲಾಖೆದವರು ಅಂದ್ರೆ ರೈಲ್ವೆ ಸಚಿವಾಲಯದವರು ಫೋಟೋ ತೆಗೆದು ಒಂದು PDF ಫಾರ್ಮ್ ಅನ್ನ ಮಾಡಿ ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಅನ್ನ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ನಿಮಗೆ ಬ್ಲರ್ ಆಗಿ ಕಾಣಿಸ್ತಾ ಇರಬಹುದು. 17/6/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ರೈಲ್ವೆ ಸಚಿವಾಲಯದಿಂದ. ಇದೊಂದು ತಲೆಯಲ್ಲಿ ಯಾವುದೇ ರೀತಿಯ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಿಯಲ್ ಆಗಿರುವಂತ ನೋಟಿಸ್ ಬಂದಿರತ್ತೆ, ಅದರ ಹೊರಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ರೈಲ್ವೆ ಸಚಿವಾಲಯ ಇರತ್ತೆ. ಮತ್ತು ಪೋಸ್ಟ್ ಹೆಸರು ನೋಡಿ, ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವೆ ಸ್ವಲ್ಪ ಗಮನ ಕೊಡಿ. ಮೊದಲಿಗೆ ಖಾಲಿ ಇರುವಂತ ಪೋಸ್ಟ್ ಟೆಕ್ನಿಷಿಯನ್ ಪೋಸ್ಟ್ ಇರತ್ತೆ. ಇದು 2 ಪ್ರಕಾರ ಇರತ್ತೆ. ಇದಕ್ಕೆ ವೇತನ ಶ್ರೇಣಿ ಎಷ್ಟು ಕೊಡ್ತಾರೆ ಅದು ಕೊಟ್ಟಿದ್ದಾರೆ. ಇದು ವೇತನ ಶ್ರೇಣಿ ಬಗ್ಗೆ ಮಾಹಿತಿ ಆಗಿರತ್ತೆ. ಅದ್ರ ಬಳಿಕ ವ್ಯಾಕೆನ್ಸಿ ಬಗ್ಗೆ ಮಾಹಿತಿ ಆಗಿರತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಆಗಿ 403 ಪೋಸ್ಟ್ ಇರತ್ತೆ. ಬನ್ನಿ, ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. నేను ಇದಕ್ಕೆ ಪೋಸ್ಟ್ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇನೆ. ನೋಟಿಸ್ ಬಗ್ಗೆ ನಾನು ಹೆಚ್ಚು ತಿಳಿಸುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ರೈಲ್ವೆ ಸಚಿವಾಲಯ, ಸೆಂಟ್ರಲ್ ಗೌರ್ಮೆಂಟ್. ಟೋಟಲ್ ಆಗಿ 403 ಪೋಸ್ಟ್ ಇರತ್ತೆ. ನಿಮ್ಗೆ ಗೊತ್ತಿರುವಂತೆ ಆಯ್ಕೆ ಆದರೆ ಬೆಂಗಳೂರು, ಅದರ ನಂತರ ಹುಬ್ಬಳ್ಳಿ, ಕರ್ನಾಟಕ, ನವದೆಹಲಿ ಮತ್ತು ದೆಹಲಿಯಲ್ಲಿ ಕೆಲಸ ಇರತ್ತೆ. ಇಷ್ಟು ಒಂದು ರಾಜ್ಯ, ಇಷ್ಟೊಂದು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದೊಂದು ಖುಷಿ ವಿಚಾರ, ಯಾಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರು, ಹುಬ್ಬಳ್ಳಿ ಈ ರೀತಿಯಾಗಿ ಕರೆದಿದ್ದಾರೆ. ಅದ್ರ ಬಳಿಕ ದೆಹಲಿ ಮತ್ತು ನವದೆಹಲಿ ಟೋಟಲ್ ಆಗಿ 4ರಿಂದ 2 ಜಿಲ್ಲೆ, ಅದ ನಂತರ ಉಳಿದಂತ ರಾಜ್ಯ ಈ ಎಲ್ಲ ಕರೆದಿದ್ದಾರೆ ರಾಜಧಾನಿಯಲ್ಲಿ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ಸಂಬಳ ಪ್ಯಾಕೇಜ್ ಸುಮಾರು 47,000 ತನಕ ನಿಮಗೆ ಸ್ಯಾಲರಿ ಕೊಡ್ತಾರೆ. ಈ ಎಲ್ಲಾ ಪೋಸ್ಟಿಗೆ ಒಂದೇ ರೀತಿಯಾಗಿರಲ್ಲ. ಸ್ಟಾರ್ಟಿಂಗ್ ನಲ್ಲಿ 47, 1,50,000 ತನಕ ನಿಮಗೆ ಸ್ಯಾಲರಿ ಕೊಡ್ತಾರೆ. ಒಂದು ಪೋಸ್ಟಿಗೆ ಒಂದೇ ರೀತಿಯಾಗಿರಲ್ಲ, ಅದು ನಿಮಗೆ ಲೆವೆಲ್ ಪ್ರಕಾರ ಕೊಡ್ತಾರೆ. 5ನೇ ಹಂತ, 6ನೇ ಹಂತ, 7ನೇ ಹಂತ, 9, 1ನೇ ಹಂತ, 2ನೇ ಹಂತ ಈ ರೀತಿಯಾಗಿ ಕೊಡ್ತಾರೆ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಮೊದಲಿಗೆ ಡಯಾಲಿಸಿಸ್ ತಂತ್ರಜ್ಞಾನ ಅಂತೇಳಿ 4 ಪೋಸ್ಟ್ ಇರತ್ತೆ. PC ತಂತ್ರಜ್ಞಾನ ಅಂತೇಳಿ 4 ಪೋಸ್ಟ್ ಇರತ್ತೆ. ಪ್ರಯೋಗಾಲಯ ಸಹಾಯಕ ದರ್ಜೆ 12 ಪೋಸ್ಟ್ ಇರತ್ತೆ. ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅಂತೇಳಿ 246 ಖಾಲಿ ಇರತ್ತೆ. ಔಷಧಿಗಾರ ಅಂದ್ರೆ ಪ್ರವೇಶ ದರ್ಜೆ ಅಂತೇಳಿ ಟೋಟಲ್ ಆಗಿ 100 ಪೋಸ್ಟ್ ಇರತ್ತೆ. ಅದ್ರ ಬಳಿಕ ರೇಡಿಯೋಗ್ರಾಫರು ಎಕ್ಸ್ ತಂತ್ರಜ್ಞಾನ ಹುದ್ದೆ ಅಂತೇಳಿ 4 ಪೋಸ್ಟ್ ಇರತ್ತೆ. ಅದ್ರ ಬಳಿಕ ಆರೋಗ್ಯ ಮತ್ತು ಮಲೇರಿಯಾ ನಿರೀಕ್ಷಕರ ಅಂತೇಳಿ ಟೋಟಲ್ ಆಗಿ 33 ಪೋಸ್ಟ್ ಖಾಲಿ ಇರತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ 403 ಪೋಸ್ಟ್ ಅಖಿಲ ಭಾರತ, ಅಖಿಲ ಕರ್ನಾಟಕ. ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ 19 ವರ್ಷ. 19 ವರ್ಷ ನಿಮ್ಗೆ 45 ವರ್ಷ ಆಗ್ಬಹುದು. ಅದೇ ರೀತಿಯಾಗಿ ನಿಮಗೆ 40 ವರ್ಷ ಆಗ್ಬಹುದು, 44 ಆಗ್ಬಹುದು. ಈ ರೀತಿಯಾಗಿದ್ದಂತ ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕ ಆ ಒಂದು ರೈಲ್ವೆ ಸಚಿವಾಲಯದ ನಿಯಮಗಳ ಪ್ರಕಾರ ಇರತ್ತೆ.
ಇನ್ನು ಆಯ್ಕೆ ಪ್ರಕಾರದಲ್ಲಿ ವೈದ್ಯಕೀಯ ಪರೀಕ್ಷೆ, ಲಿಖಿತ ಪರೀಕ್ಷೆ, ಸಂದರ್ಶನ ಕಾಮನ್ ನಿಮಗೆ ಗೊತ್ತಿರುವಂತೆ ಇದೆಲ್ಲ ನಡೆಸ್ತಾರೆ. ಇನ್ನು ಕೊನೆಯದಾಗಿ ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿ. ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನಿಮಗೆ ನಿಮ್ಮ ಮುಂದೆನೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ 17ನೇ ತಾರೀಕು, ಇದೇ ತಿಂಗಳು 15ನೇ ತಾರೀಕು. ಈ ಒಂದು ನೋಟಿಸ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪೋಸ್ಟ್ ಖಾಲಿ ಇದಾವೆ ಏನು ಎಂತ ಅಂತೇಳಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಸುಮಾರು ಇನ್ನೂ 12 ದಿನ ಟೈಮ್ ಇರತ್ತೆ. ಸುಮಾರು 12ರಿಂದ 15 ದಿನ ಒಳಗಾಗಿ ಮತ್ತೊಂದು ಅಫಿಷಿಯಲ್ ಆಗಿರುವಂತ ನೋಟಿಸ್ ಬರತ್ತೆ ಆ ಒಂದು ಸ್ಥಾನದಲ್ಲಿ ಸಚಿವಾಲಯದಿಂದ. ಆ ಒಂದು ನೋಟಿಸ್ ಬಂತಂದ್ರೆ ನಿಮಗೆ ಅರ್ಜಿಗಳು ಪ್ರಾರಂಭ ಆದಂತೆ. ಈಗ ನಿಮಗೆ ಶಾರ್ಟ್ ಅನ್ನ ನೋಟಿಸ್ ರಿಲೀಸ್ ಮಾಡಿ ಪೋಸ್ಟ್ ಬಗ್ಗೆ ಎಲ್ಲ ಒಂದು ವಿವರ ಕೊಟ್ಟಿದ್ದಾರೆ. ಆ ಒಂದು ವಿವರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾನೆ. ತುಂಬಾ ಟೈಮ್ ಕೂಡ ಮಾಡಿಲ್ಲ, 5ರಿಂದ 6 ನಿಮಿಷದೊಳಗಾಗಿ ನಿಮಗೆ ಸಂಪೂರ್ಣ ಕ್ಲಿಯರ್ ಕಟ್ ತಿಳಿಸ್ಕೊಟ್ಟಿದ್ದೇನೆ. ಅದ್ರ ಜೊತೆಯಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ. ರೈಲ್ವೆ ಸಚಿವಾಲಯ ಆದಷ್ಟು ವೇಟ್ ಮಾಡಿ. ಇನ್ನು 15 ದಿನ ಒಳಗಾಗಿ ನಿಮ್ಗೆ ಅಧಿಸೂಚನೆ ಆಗತ್ತೆ. ಈಗಾಗಲೇ RRB ರೈಲ್ವೆ ಇಲಾಖೆಯಿಂದ ಅಧಿಸೂಚನೆ 28ನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗ್ತಾ ಇದೆ. ಅಪ್ಲೈ ಮಾಡಿ ನೋಡಿ. ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೋಟಿಸು ಇನ್ಸ್ಟಾದಲ್ಲಿ ಕೊಟ್ಟಿದ್ದೆ.